ಹಲೋ ಡಿಯರ್ ಇಂಗ್ಲಿಷ್ ನೀಡ್ಸ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇದರ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಒಂದು ವೇಳೆ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಇದರ ನಂತರ ಆದರೂ ಅದನ್ನು ನೋಡಿ. ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕನ್ನು ನಾನು ನಿಮಗೆ ಕೊಟ್ಟಿರ್ತೀನಿ. ನೋಡಿ, ಇವುಗಳನ್ನು ಲಿಂಕರ್ಸ್ ಅಂತಾರೆ. ಸಾಮಾನ್ಯವಾಗಿ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಮಾಡಬೇಕಾದಾಗ ಒಂದು ಸಿಂಪಲ್ ಸೆಂಟೆನ್ಸ್ ಅಥವಾ ಅದಕ್ಕೆ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕೂಡ ಅನ್ನಬಹುದು ಅದನ್ನು, ಮತ್ತು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ಗಳನ್ನು ಜೋಡಿಸಲಿಕ್ಕೆ ಈ ಲಿಂಕರ್ಸನ್ನು ಉಪಯೋಗ ಮಾಡ್ಕೋತೀವಿ. ಈ ರೀತಿಯಲ್ಲಿ ರಚನೆಯಾದ ಸ್ಟ್ರಕ್ಚರ್ಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಂತಹ ಶಬ್ದಗಳನ್ನು ಉಪಯೋಗ ಮಾಡಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಸನ್ನು ಮಾಡಿ ಅದರ ಅರ್ಥವನ್ನು ಚೆನ್ನಾಗಿ ಕನ್ನಡದಲ್ಲಿ ಹೇಳಿಕೊಟ್ಟಿದ್ದೀನಿ. ಈ ವಿಡಿಯೋ ಸೆಕೆಂಡ್ PUC ಸ್ಟೂಡೆಂಟ್ಸ್ ಕೂಡ ತುಂಬ ಉಪಯುಕ್ತವಾಗಿದೆ. ಇಲ್ಲಿ ನೀವು ಲಿಂಕರ್ಸ್ಗಳನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಕಲಿತೀರಾ. ಈ ವಿಡಿಯೋ ನಿಮಗೆ ತುಂಬ ಮೆಚ್ಚುಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ತುಂಬ ಸುಲಭವಾಗಿ ನೀವು ಕಲಿತೀರಾ. ಒಂದು ಸಾರಿ ನಿಮ್ಮ ಫ್ರೆಂಡ್ಸು ಕೂಡ ಟ್ರೈ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ಆಫ್ಟರ್, ಬಿಫೋರ್, ಟಿಲ್, ಅಂಟಿಲ್, ಆಸ್, ಸಿನ್ಸ್, ಬಿಕಾಸ್, ಎಟ್, ದೋ, ಅನ್ಲೆಸ್, ಸೊ ದಟ್, ಸೊ, ಇಫ್, ಇವನ್ ಇಫ್, ಪ್ರೊವೈಡೆಡ್ ಈ ಶಬ್ದಗಳನ್ನು ಉಪಯೋಗ ಮಾಡಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ಮಾಡಲಾಗಿದೆ. ಮುಂದಿನ ವಿಡಿಯೋ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಪಾರ್ಟ್ 3ಯಲ್ಲಿ ಇನ್ನಷ್ಟು ಲಿಂಕರ್ಸ್ಗಳನ್ನು ಬಳಸಿ ವಾಕ್ಯಗಳನ್ನು ಮಾಡಲಾಗುವುದು. ಅದರ ಲಿಂಕ್ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ. ಕಾಲ್ ಮೀ ಆಫ್ಟರ್ ಯು ಕಂಪ್ಲೀಟ್ ದ ವರ್ಕ್. ಆಫ್ಟರ್ ಅನ್ನೋದು ಇಲ್ಲಿ ಕನೆಕ್ಟರ್. ಆಫ್ಟರ್ ಅಂದರೆ ನಂತರ. ಆಫ್ಟರ್ ಯು ಕಂಪ್ಲೀಟ್ ದ ವರ್ಕ್ ಇದು ಸಬಾರ್ಡಿನೇಟ್ ಕ್ಲಾಸ್. ನೀನು ಕೆಲಸವನ್ನು ಮುಗಿಸಿದ ನಂತರ ಕಾಲ್ ಮೀ ಅಂದರೆ ನನ್ನನ್ನು ಕರೆ. ಎರಡನೆಯ ವಾಕ್ಯ ಸ್ಟೇ ಹಿಯರ್ ಟಿಲ್ ಐ ಕಮ್ ಬ್ಯಾಕ್. ಟಿಲ್ ಐ ಕಮ್ ಬ್ಯಾಕ್ ಅಂದರೆ ನಾನು ವಾಪಸ್ ಬರುವವರೆಗೆ. ಸ್ಟೇ ಹಿಯರ್ ಅಂದರೆ ಇಲ್ಲಿಯೇ ಇರು. ಟೆಲ್ ಮೀ ಬಿಫೋರ್ ಯು ಲೀವ್ ದಿಸ್ ಪ್ಲೇಸ್. ಬಿಫೋರ್ ಯು ಲೀವ್ ದಿಸ್ ಪ್ಲೇಸ್ ಅಂದರೆ ನೀನು ಈ ಸ್ಥಳವನ್ನು ಬಿಡುವ ಮುಂಚೆ. ಟೆಲ್ ಮೀ ನನಗೆ ಹೇಳು. ಯು ಮೇ ರಿಲ್ಯಾಕ್ಸ್ ಆಸ್ ಐ ಆಮ್ ಹಿಯರ್. ಆಸ್ ಐ ಆಮ್ ಹಿಯರ್ ಅಂದರೆ ನಾನು ಇಲ್ಲಿ ಇರುವುದರಿಂದ. ಯು ಮೇ ರಿಲ್ಯಾಕ್ಸ್ ನೀನು ವಿಶ್ರಾಂತಿ ಪಡೆಯಬಹುದು. ಯು ಕ್ಯಾನ್ ರಿಲ್ಯಾಕ್ಸ್ ಆಸ್ ಲಾಂಗ್ ಆಸ್ ಐ ಆಮ್ ಹಿಯರ್. ಆಸ್ ಲಾಂಗ್ ಆಸ್ ಐ ಆಮ್ ಹಿಯರ್ ಅಂದರೆ ಎಲ್ಲಿಯವರೆಗೂ ನಾನು ಇಲ್ಲಿ ಇರುವೆನೋ. ಯು ಕ್ಯಾನ್ ರಿಲ್ಯಾಕ್ಸ್ ನೀನು ವಿಶ್ರಾಂತಿ ಪಡೆಯಬಹುದು. ಯು ಟ್ರೈ ಅಗೇನ್ ಸಿನ್ಸ್ ಯು ಹ್ಯಾವ್ ಫೇಲ್ಡ್. ಸಿನ್ಸ್ ಯು ಹ್ಯಾವ್ ಫೇಲ್ಡ್ ಅಂದರೆ ನೀನು ಫೇಲ್ ಆದ ಕಾರಣಕ್ಕಾಗಿ, ನೀನು ಫೇಲ್ ಆಗಿದ್ದರಿಂದ. ಯು ಟ್ರೈ ಅಗೇನ್ ನೀನು ಇನ್ನೊಮ್ಮೆ ಪ್ರಯತ್ನಿಸು. ಸಿನ್ಸ್ ಯು ಆರ್ ಲೇಟ್ ಯು ಕಾಂಟ್ ಬಿ ಅಲೌಡ್ ಇನ್ಸೈಡ್. ನೋಡಿ, ವಾಕ್ಯವನ್ನು ಸಿನ್ಸ್ಲಿಂದ ಪ್ರಾರಂಭ ಮಾಡಬಹುದು. ಸಿನ್ಸ್ ಯು ಆರ್ ಲೇಟ್ ಅಂದರೆ ನೀನು ತಡವಾಗಿದ್ದರಿಂದ. ಯು ಕಾಂಟ್ ಬಿ ಅಲೌಡ್ ಇನ್ಸೈಡ್ ನಿನ್ನನ್ನು ಒಳಗೆ ಬಿಡಲಾಗದು. ಸಿನ್ಸ್ ಇಟ್ ವಾಸ್ ರೇನಿಂಗ್ ಐ ಕ್ಯಾರಿಡ್ ಆನ್ ಅಂಬ್ರೆಲಾ. ಮಳೆ ಸುರಿಯುತ್ತಿದ್ದುದರಿಂದ ನಾನು ಛತ್ರಿಯನ್ನು ತೆಗೆದುಕೊಂಡು ಹೋದೆ. ಯು ಕಾಂಟ್ ಬಿ ಅಲೌಡ್ ಇನ್ಸೈಡ್ ಬಿಕಾಸ್ ಯು ಆರ್ ಲೇಟ್. ನಿನ್ನನ್ನು ಒಳಗೆ ಬಿಡಲಾಗುವುದಿಲ್ಲ ಏಕೆಂದರೆ ನೀನು ತಡವಾಗಿ ಬಂದಿದ್ದೀಯಾ. ಇದೇ ವಾಕ್ಯವನ್ನು ಹೀಗೂ ಹೇಳಬಹುದು. ಬಿಕಾಸ್ ಯು ಆರ್ ಲೇಟ್ ಯು ಕಾಂಟ್ ಬಿ ಅಲೌಡ್. ರವಿ ವಾಸ್ ಲೇಟ್ ಯಟ್ ಹಿ ವಾಸ್ ಅಲೌಡ್ ಇನ್ಸೈಡ್. ರವಿ ತಡವಾಗಿದ್ದ, ಅಷ್ಟಾದರೂ ಅವನನ್ನು ಒಳಗೆ ಬಿಡಲಾಯಿತು. ಯಟ್ ರವಿ ವಾಸ್ ಲೇಟ್ ಹಿ ವಾಸ್ ಅಲೌಡ್ ಇನ್ಸೈಡ್. ರವಿ ಲೇಟಾಗಿ ಬಂದಿದ್ದರೂ ಅವನನ್ನು ಒಳಗೆ ಬಿಡಲಾಯಿತು. ಇದೇ ವಾಕ್ಯವನ್ನು ಈ ರೀತಿಯಲ್ಲೂ ಹೇಳಬಹುದು. ದೋ ರವಿ ವಾಸ್ ಲೇಟ್ ರವಿ ಲೇಟಾಗಿದ್ದರೂ ಸಹ. ಯಟ್
ಹಿ ವಾಸ್ ಅಲೌಡ್ ಇನ್ಸೈಡ್. ಆದರೂ ಅವನನ್ನು ಒಳಗೆ ಬಿಡಲಾಯಿತು. ಇದೇ ವಾಕ್ಯವನ್ನು ಎಟ್ ಇಲ್ಲದೆಯೂ ಹೇಳಬಹುದು. ದೋ ರವಿ ವಾಸ್ ಲೇಟ್, ಹಿ ವಾಸ್ ಅಲೌಡ್ ಇನ್ಸೈಡ್. ರವಿ ಲೇಟ್ ಆಗಿದ್ದಾಗ್ಯೂ ಅವನನ್ನು ಒಳಗೆ ಬಿಡಲಾಯಿತು. ಯು ಕಾಂಟ್ ವೋಟ್ ಆಸ್ ಯು ಆರ್ ಅ ಮೈನರ್. ಮೈನರ್ ಅಂದರೆ 18 ವರ್ಷದ ಒಳಗಿನವ. ನೀನು ಒಬ್ಬ ಮೈನರ್ ಆಗಿರುವುದರಿಂದ ನೀನು ಮತ ಹಾಕಲು ಸಾಧ್ಯವಿಲ್ಲ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಬಹುದು. ಸಿನ್ಸ್ ಯು ಆರ್ ಮೈನರ್ ಯು ಕಾಂಟ್ ವೋಟ್. ನೀನು ಮೈನರ್ ಆಗಿರುವುದರಿಂದ ಮತ ಹಾಕಲು ಸಾಧ್ಯವಿಲ್ಲ. ಇದೇ ವಾಕ್ಯವನ್ನು ಇನ್ನೊಂದು ರೀತಿಯಲ್ಲಿ ಹೇಳಬಹುದು. ಮೇಜರ್ ಶಬ್ದವನ್ನು ಉಪಯೋಗಿಸಿ, ಅಂದರೆ 18 ವರ್ಷಕ್ಕಿಂತ ಹೆಚ್ಚಿನವ ಅಂತ. ಅನ್ಲೆಸ್ ಯು ಆರ್ ಮೇಜರ್, ನೀನು ಮೇಜರ್ ಆಗಿರದಿದ್ದರೆ ಯು ಕಾಂಟ್ ವೋಟ್, ನಿನಗೆ ಮತ ಹಾಕಲು ಸಾಧ್ಯವಿಲ್ಲ. ವಿ ವಿಲ್ ವೇಟ್ ಅಂಟಿಲ್ ದ ರೈನ್ ಸ್ಟಾಪ್ಸ್. ಅಂಟಿಲ್ ದ ರೈನ್ ಸ್ಟಾಪ್ಸ್ ಅಂದರೆ ಮಳೆ ನಿಲ್ಲುವ ತನಕ. ವಿ ವಿಲ್ ವೇಟ್ ಅಂದರೆ ನಾವು ಕಾಯುವೆವು. ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್ ಅಂಟಿಲ್ ನ್ಯೂ ಆರ್ಡರ್ ಈಸ್ ಗಿವನ್. ಅಂಟಿಲ್ ನ್ಯೂ ಆರ್ಡರ್ ಈಸ್ ಗಿವನ್ ಅಂದರೆ ಹೊಸ ಆದೇಶವನ್ನು ಕೊಡುವವರೆಗೆ. ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಈ ಸೂಚನೆಗಳನ್ನು ಅನುಸರಿಸಿ. ಅನ್ಲೆಸ್ ಅ ನ್ಯೂ ಆರ್ಡರ್ ಈಸ್ ಗಿವನ್, ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್. ಅನ್ಲೆಸ್ ಅ ನ್ಯೂ ಆರ್ಡರ್ ಈಸ್ ಗಿವನ್ ಅಂದರೆ ಹೊಸ ಆದೇಶವನ್ನು ಕೊಡದಿದ್ದ ಪಕ್ಷದಲ್ಲಿ ಅಥವಾ ಕೊಡಲಿಲ್ಲವಾದರೆ ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್, ಈ ಸೂಚನೆಗಳನ್ನು ಪಾಲಿಸಿ. ವೇಕ್ ಅಪ್ ಅರ್ಲಿ ಸೊ ದ್ಯಾಟ್ ವಿ ಕ್ಯಾನ್ ಸ್ಟಾರ್ಟ್ ಇನ್ ಟೈಮ್. ಬೇಗನೆ ಎಚ್ಚರಾಗು, ಅದರಿಂದ ನಾವು ಸರಿಯಾದ ಸಮಯಕ್ಕೆ ಹೊರಡಬಹುದು ಅಥವಾ ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಬಹುದು. ಐ ಕಾಂಟ್ ಬೈ ದಿಸ್ ಕಾರ್ ಬಿಕಾಸ್ ಇಟ್ ಈಸ್ ಎಕ್ಸ್ಪೆನ್ಸಿವ್. ಇಟ್ ಆದಮೇಲೆ ಈಸ್ ಬರಬೇಕಿತ್ತು, ಮಿಸ್ ಆಗಿದೆ. ನಾನು ಈ ಕಾರನ್ನು ಕೊಳ್ಳಲಾರೆ ಏಕೆಂದರೆ ಇದು ದುಬಾರಿಯಾಗಿದೆ. ಮೈ ಫ್ಯಾಮಿಲಿ ಈಸ್ ಸ್ಮಾಲ್ ಸೊ ಐ ನೀಡ್ ಅ ಸ್ಮಾಲ್ ಹೌಸ್. ನನ್ನ ಕುಟುಂಬ ಚಿಕ್ಕದಾಗಿದೆ, ಆದ್ದರಿಂದ ನನಗೆ ಚಿಕ್ಕ ಮನೆ ಬೇಕಾಗಿದೆ. ಇದೇ ವಾಕ್ಯವನ್ನು ಇನ್ನೊಂದು ರೀತಿಯಲ್ಲಿ ಹೇಳಬಹುದು. ಆಸ್ ಮೈ ಫ್ಯಾಮಿಲಿ ಈಸ್ ಸ್ಮಾಲ್ ಐ ನೀಡ್ ಅ ಸ್ಮಾಲ್ ಹೌಸ್. ನನ್ನ ಕುಟುಂಬ ಚಿಕ್ಕದಾಗಿದ್ದರಿಂದ ನನಗೆ ಚಿಕ್ಕ ಮನೆ ಬೇಕು. ಸಿನ್ಸ್ ವಿ ಡೋಂಟ್ ಯೂಸ್ ದಿಸ್ ಹೌಸ್ ಇಟ್ ಕ್ಯಾನ್ ಬಿ ಸೋಲ್ಡ್. ಈ ಮನೆಯನ್ನು ನಾವು ಉಪಯೋಗಿಸದೇ ಇರುವುದರಿಂದ ಇದನ್ನು ಮಾರಬಹುದಾಗಿದೆ. ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಯೂಸಿಂಗ್ ಇಫ್, even if and provided. Give this letter to him if I don't return by 6 p.m. ಒಂದು ವೇಳೆ ನಾನು ಸಂಜೆ 6 ಗಂಟೆಯೊಳಗೆ ಬರದಿದ್ದರೆ ಅಥವಾ ಮರಳಿ ಬರದಿದ್ದರೆ ಈ ಪತ್ರವನ್ನು ಅವನಿಗೆ ಕೊಡು. ಇದೇ ಸೆಂಟೆನ್ಸನ್ನು ಉಲ್ಟಾ ಮಾಡಿ ಇಫ್ಲಿಂದ ಸ್ಟಾರ್ಟ್ ಆಗೋ ಹಾಗೆ ಬರೀಬಹುದು. ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಮೇಕ್ ಅದರ್ಸ್ ಹ್ಯಾಪಿ. ಒಂದು ವೇಳೆ ನೀನು ಸಂತೋಷವಾಗಿ ಇರಬೇಕೆಂದರೆ ಬೇರೆಯವರನ್ನು ಸಂತೋಷಪಡಿಸು. ರಿಟರ್ನ್ ಬೈ ಸಂಡೇ ಇಫ್ ಪಾಸಿಬಲ್. ಇದು ಬರೀ ಇಫ್ ಪಾಸಿಬಲ್ ಅಲ್ಲ, ಇದು ಇಫ್ ಇಟ್ ಈಸ್ ಪಾಸಿಬಲ್. ಒಂದು ವೇಳೆ ಸಾಧ್ಯವಾದರೆ ಭಾನುವಾರದ ಒಳಗೆ ಮರಳಿ ಬಾ. ಯು ಗೆಟ್ ಎಂಟ್ರಿ ಪ್ರೊವೈಡೆಡ್ ಯು ಆರ್ ಇನ್ ಟೈಮ್. ಸಮಯಕ್ಕೆ ಸರಿಯಾಗಿ ನೀನಿಲ್ಲಿದ್ದರೆ ನೀನು ಪ್ರವೇಶವನ್ನು ಪಡೆಯುತ್ತೀಯಾ. ಯು ಕ್ಯಾನ್ ಗೆಟ್ ದಿಸ್ ಜಾಬ್ ಪ್ರೊವೈಡೆಡ್ ಯು ನೋ ಡಾಟಾ ಅನಾಲಿಸಿಸ್. ನೀನು ಡಾಟಾ ಅನಾಲಿಸಿಸ್ ತಿಳಿದಿದ್ದರೆ ಈ ನೌಕರಿಯನ್ನು ನೀನು ಪಡೆಯಬಹುದು ಅಥವಾ ಪಡೆಯಲು ಸಾಧ್ಯ. ಇದೇ ವಾಕ್ಯವನ್ನು ಹೀಗೂ ಹೇಳಬಹುದು. ಯು ಕ್ಯಾನ್ ಗೆಟ್ ದಿಸ್ ಜಾಬ್ ಇಫ್ ಯು ನೋ ಡೇಟಾ ಅನಾಲಿಸಿಸ್. ಒಂದು ವೇಳೆ ಡೇಟಾ ಅನಾಲಿಸಿಸ್ ನಿನಗೆ ತಿಳಿದಿದ್ದರೆ ಈ ನೌಕರಿಯನ್ನು ನೀನು ಪಡೆಯಬಹುದು. ಈವನ್ ಇಫ್ ಯು ಆರ್ ನಾಟ್ ಕ್ವಾಲಿಫೈಡ್ ಯು ಕ್ಯಾನ್ ಗೆಟ್ ದಿಸ್ ಜಾಬ್ ಬೈ ಬ್ರೈಬಿಂಗ್.
ಇವನ್ ಇಫ್ ಯು ಆರ್ ಕ್ವಾಲಿಫೈಡ್ ಅಂದರೆ ನೀನು ಅರ್ಹನಲ್ಲದಿದ್ದರೂ ಲಂಚ ಕೊಟ್ಟು ಈ ನೌಕರಿಯನ್ನು ಪಡೆಯಬಹುದು. ಇಲ್ಲಿ ನಿಮಗೆ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಭಾಗ 1 ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಭಾಗ 3 ಇವೆರಡೂ ಲಿಂಕ್ಗಳೇ ಇದೆ. ನೀವು ಯಾವುದನ್ನು ನೋಡಿಲ್ಲವೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಕಲಿಕೆಯ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.